ಸಿದ್ದರಾಮಯ್ಯ ಅವರೊಂದು ಹೆಲಿಕಾಪ್ಟರ್ ಹಾರಾಟ ಏನಿದೆ ಅದು ಬಲು ದುಬಾರಿ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಸಿದ್ದು ಹೆಲಿಕಾಪ್ಟರ್ ವೆಚ್ಚ ಹಾಗಾದರೆ ಎಷ್ಟಿರಬಹುದು? ಒಂದು ಸಲ ಸಿದ್ದರಾಮಯ್ಯ ಅವರು ಹೆಲಿಕಾಪ್ಟರ್ನಲ್ಲಿ ಹೋದರೆ ಎಷ್ಟು ಖರ್ಚಾಗುತ್ತೆ? ಇದರ ಬಗ್ಗೆ ಒಂದು ಮಾಹಿತಿ ಬರ್ತಾ ಇದೆ. ಸ್ವಲ್ಪ ಕಾಸ್ಟ್ಲಿ ಇದೆ ಇವರು ಓಡಾಡ್ತಾ ಇರುವಂಥದ್ದು ಎನ್ನುವಂತಹ ವಿಚಾರ ದುಬಾರಿ ಆಗ್ತಾ ಇದೆ. CM ಸಿದ್ದರಾಮಯ್ಯ ಅವರು ಹೆಲಿಕಾಪ್ಟರ್ನಲ್ಲಿ ಓಡಾಡ್ತಾ ಇರುವಂಥದ್ದು, ಹೆಲಿಕಾಪ್ಟರ್ನ ವೆಚ್ಚ ಹಾಗಾದರೆ ಎಷ್ಟಾಗಿರಬಹುದು? ನಿಮಗೇನಾದರೂ ಅಂದಾಜಿದೆಯಾ? ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಈವರೆಗೆ ಎಷ್ಟು ಖರ್ಚು ಮಾಡಿದೆ? 2.5 ವರ್ಷಗಳಲ್ಲಿ CM ಸಿದ್ದರಾಮಯ್ಯನವರ ಒಂದು ಹೆಲಿಕಾಪ್ಟರ್ ಓಡಾಟದ ಒಂದು ಖರ್ಚು ಎಷ್ಟಿರಬಹುದು? ವಿಮಾನ ಹಾಗೂ ಹೆಲಿಕಾಪ್ಟರ್ಗಳ ಒಂದು ಪ್ರಯಾಣ ವೆಚ್ಚ ಕುತೂಹಲಕಾರಿಯಾಗಿ ಬಹಿರಂಗ ಆಗ್ತಾ ಇದೆ ಒಂದು ವಿಚಾರ. ಸಿದ್ದರಾಮಯ್ಯ ಅವರು ಜಿಲ್ಲಾ ಪ್ರವಾಸಕ್ಕೆ ಎಷ್ಟು ಓಡಾಡಿದ್ದಾರೆ? ವಿಮಾನ ಮತ್ತು ಹೆಲಿಕಾಪ್ಟರ್ನಲ್ಲೇ ಹೋಗ್ತಾರೆ ಯಾವಾಗಾದರೂ ಹೋಗಬೇಕಾದ್ರೆ. ಹೀಗಾಗಿ 2013ರಿಂದ 2025 ನವೆಂಬರ್ವರೆಗೂ ಕೂಡ ಎಷ್ಟಾಗಿದೆ ಖರ್ಚು? CM ಸಿದ್ದು ವಿಮಾನ ಹೆಲಿಕಾಪ್ಟರ್ ಪ್ರಯಾಣದ ವೆಚ್ಚ ಹುಬ್ಬೇರಿಸುವಂತೆ ಮಾಡ್ತಾ ಇದೆ ಎಲ್ಲರನ್ನೂ ಕೂಡ. ಅಷ್ಟೊಂದಿದೆಯಂತೆ. CM ಆಗಸದಲ್ಲಿ ಪ್ರಯಾಣಕ್ಕೆ ಇಲ್ಲಿಯವರೆಗೂ ಕೂಡ ಹಾಗಾದರೆ ಎಷ್ಟು ಖರ್ಚಾಗಿದೆ? ಸರ್ಕಾರದ ಬೊಕ್ಕಸದಿಂದ ಖರ್ಚಾಗಿರುವಂತಹ ವೆಚ್ಚ ಎಷ್ಟಾಗಿದೆ? 2023ರಿಂದ 25 ನವೆಂಬರ್ವರೆಗೆ ಎಷ್ಟಿರಬಹುದು ಅಂದಾಜು? ನೋಡಿ, ಸರ್ಕಾರದ ಬೊಕ್ಕಸದಿಂದ 47 ಕೋಟಿ ರೂಪಾಯಿ ವೆಚ್ಚ ಖರ್ಚಾಗಿದೆಯಂತೆ. ಈ ಹಿಂದೆ ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದ್ದಾರೆ. ಕಾವೇರಿ ನಿವಾಸ ನವೀಕರಣದಿಂದ ಸುದ್ದಿಯಾಗಿದ್ದಂತಹ CM ಈಗ ವಿಮಾನಯಾನ ಓಡಾಟದಲ್ಲಿ ಹೆಲಿಕಾಪ್ಟರ್ಗಳೊಂದು ಬಳಕೆಯಲ್ಲಿ ಓಡಾಟದಲ್ಲಿಯೂ ಕೂಡ ಸದ್ದು ಮಾಡ್ತಾ ಇದ್ದಾರೆ. ಬರೋಬ್ಬರಿ 47 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ 2.5 ವರ್ಷದಲ್ಲಿ ಓಡಾಟಕ್ಕೆ. ವಿಮಾನದ ಖರ್ಚು ಮತ್ತು ಹೆಲಿಕಾಪ್ಟರ್ನ ಖರ್ಚು ಓಡಾಡಿರುವಂಥದ್ದು. ಹೀಗಾಗಿಯೇ ಇವರು ಬಾಡಿಗೆಗೆ ತಗೋಬೇಕು ಅಂತ ಮಾತನಾಡ್ತಿದ್ದಾರೇನು? ಸ್ವಂತಕ್ಕೆ ತಗೊಂಡ್ಬಿಟ್ರೆ ಒಳ್ಳೆಯದು ಅಂತ BJP ಅವರು ಹೇಳ್ತಾ ಇದ್ದಾರೆ. ಇವರು ಬಾಡಿಗೆಗೆ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೆಲವರು ನೀವು ಕೊಡೋ ಬಾಡಿಗೆ ದುಡ್ಡಿಂದಾನೇ ಹೊಸ ಹೆಲಿಕಾಪ್ಟರ್ ಬಂದ್ಬಿಡುತ್ತೆ ಅಂತ ಆರೋಪವನ್ನು ಕೂಡ ಮಾಡಿದರು. ಹೀಗಾಗಿ ಈಗ CM ಸಿದ್ದರಾಮಯ್ಯ ಅವರು 2.5 ವರ್ಷದಲ್ಲಿ ಓಡಾಡಿರುವಂತಹ ಒಂದು ಖರ್ಚನ್ನು ನೋಡಿದ್ರೇ ಎಲ್ಲರ ತಲೆ ತಿರುಗುತ್ತಾ ಇದೆ. ಏನು ಸ್ವಾಮಿ, ಬರೀ ಇದು ಊಟ ತಿಂಡಿ ಅಂತ ಅಲ್ಲ, ಅಲ್ಲಿ ಜನರು ಒದ್ದಾಡಿ ಸಾಯ್ತಾ ಇದ್ದಾರೆ, ರೈತರು ಸಾಯ್ತಾ ಇದ್ದಾರೆ, ಬೆಳೆಗೆ ಸರಿಯಾದ ಒಂದು ಬೆಂಬಲ ಬೆಲೆ ಇಲ್ಲ ಅಂತ. ನಿಮ್ಮ ಓಡಾಟಕ್ಕೆ, ನಿಮ್ಮ ಭದ್ರತೆಗಾಗಿ ಹೆಲಿಕಾಪ್ಟರ್ ಮತ್ತು ವಿಮಾನದಲ್ಲಿ ನೀವು ಓಡಾಡ್ತೀರಾ ಅಂತಂದರೆ ಅದಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡ್ತೀರಾ ಅಂದರೆ ನಿಜಕ್ಕೂ ಕೂಡ ಪ್ರಶ್ನೆ ಮಾಡ್ತಾರೆ. ಅದು ಸಾರ್ವಜನಿಕರ ದುಡ್ಡು, ಜನಸಾಮಾನ್ಯರ ದುಡ್ಡು, ಓಟು ಹಾಕಿದಂತಹ ಜನರ ದುಡ್ಡು, ಅವರ ದುಡ್ಡಲ್ಲಿ ನೀವು ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಓಡಾಟವನ್ನು ನಡೆಸ್ತಾ ಇದ್ದೀರಿ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದು ದೊಡ್ಡ ಮಟ್ಟದ ದುಡ್ಡು. 47 ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸದಿಂದ ಖರ್ಚಾಗಿದೆ ಅಂತಂದರೆ ಇದೇನು ಸುಮ್ಮನೆ ಇಲ್ಲ. ಹಿಂದೆ ಕೂಡ ದೊಡ್ಡ ಮಟ್ಟದಲ್ಲಿ ಕೋಟ್ಯಾನು ರೂಪಾಯಿ ಖರ್ಚು ಮಾಡಿದರು. ಯಾವ ವಿಚಾರದಲ್ಲಿ? ಕಾವೇರಿ ನಿವಾಸದಲ್ಲಿ ಅದನ್ನು ನವೀಕರಣ ಮಾಡಿಸಿದ್ರು. ಅಲ್ಲಿ ಕೂಡ ಕೋಟಿ ರೂಪಾಯಿ ದುಡ್ಡು ಖರ್ಚಾಗಿತ್ತು. ಇದೀಗ ಇವರು ಏನು ಫ್ಲೈಟ್ಗಳಲ್ಲಿ ಹೆಲಿಕಾಪ್ಟರ್ಗಳಲ್ಲಿ ಓಡಾಡ್ತಾರಲ್ವ, ಅದರ ಖರ್ಚಿನ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ. CM ಸಿದ್ದರಾಮಯ್ಯ ಅವರು ಇಷ್ಟು ದೊಡ್ಡ ಮಟ್ಟದಲ್ಲಿ ಖರ್ಚು ಮಾಡ್ತಾ ಇದ್ದಾರಾ ಓಡಾಟಕ್ಕೋಸ್ಕರ? ಬರೀ ಹಾಗಾದರೆ ಊಟ ತಿಂಡಿ ಅದು ಇದು ಭದ್ರತೆ ಅಂತ ಇನ್ನೆಷ್ಟು ಖರ್ಚಾಗ್ತಾ ಇರುತ್ತೆ? ಇದೆಲ್ಲವನ್ನು ಕೂಡ ಲೆಕ್ಕ ಹಾಕಬೇಕಾಗುತ್ತೆ. ಒಬ್ಬ CM ದೇಶದ ಅಥವಾ ತನ್ನ ರಾಜ್ಯದ ಜನರಿಗಾಗಿ ಏನಾದರೂ ಕೆಲವೊಂದು ಕಾಮಗಾರಿಗಳನ್ನು ಮಾಡಬೇಕಾದ್ರೆ ಅಲ್ಲಿ ಬಿಡುಗಡೆ ಮಾಡುವಂತಹ ಹಣದ ಪ್ರಮಾಣ ಅರ್ಧನೋ ಕಾಲುನೋ ಬಿಡುಗಡೆ ಮಾಡ್ತಾರೆ, ಇನ್ನೊಂದಷ್ಟು ಅರ್ಧ ಕಾಮಗಾರಿ ನಡೀಲಿ ಆಮೇಲೆ ಮಾಡ್ತೀವಿ ಅಂತ ಹೇಳ್ತಾರೆ. ಈ ರೀತಿಯಾಗಿರುವಾಗ ಬರೀ ಇವರ ಓಡಾಟಕ್ಕಾಗಿ ಇಷ್ಟು ದುಡ್ಡು ಖರ್ಚಾಗಿದೆ ಅಂತಂದರೆ ಹತ್ತತ್ರ 50 ಕೋಟಿ ಅಂದ್ಕೊಳ್ಳಿ, ಇನ್ನೇನು 47 ಕೋಟಿ ಅಂತಂದರೆ CM ಸಿದ್ದರಾಮಯ್ಯವರು ಇಷ್ಟು ದೊಡ್ಡ ಮಟ್ಟದಲ್ಲಿ ಓಡಾಟವನ್ನು ನಡೆಸಿದ್ದಾರಾ? ಬೇರೆ ಬೇರೆ ಕಡೆ ಹೋಗಬೇಕು, ಮೀಟಿಂಗ್ಗಳಿರುತ್ತೆ, ಸಭೆಗಳಿರುತ್ತೆ, ಅಥವಾ ಪ್ರವಾಹ ಆದಾಗ ಆ ಒಂದು ಸ್ಥಳಗಳನ್ನ ವೀಕ್ಷಣೆ ಮಾಡಬೇಕು. ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಪ್ರವಾಹ ಒಂದು ಪೀಡಿತ ಪ್ರದೇಶಗಳಿದ್ವು, ಆ ಭಾಗಕ್ಕೆ ಭೇಟಿ ನೀಡಿದಾಗ ಅದು ಖರ್ಚಾಗಿದೆ. ಬೇರೆ ಬೇರೆ ಕಡೆ ಓಡಾಡಬೇಕಾದ್ರೆ ಇವರದೆಲ್ಲವೂ ಕೂಡ ಸೇರಿ ಈಗ 2.5 ವರ್ಷಗಳಲ್ಲಿ CM ಸಿದ್ದರಾಮಯ್ಯವರು ಓಡಾಡಿರುವಂತಹ ಒಂದು ಖರ್ಚು ಈ ರೀತಿಯಾಗಿದೆ. ಆಗಸದಲ್ಲಿ ಹಾರಾಡಬೇಕು ಅಂದರೆ CM ಸಿದ್ದರಾಮಯ್ಯವರು ಕೋಟಿಗಟ್ಟಲೆ ದುಡ್ಡನ್ನು ಖರ್ಚು ಮಾಡಬೇಕು. ಇದು ಬರೀ 2023ರಿಂದ 25 ತನಕ ಇರುವಂತಹ ಒಂದು ವರದಿ. ಹತ್ತತ್ರ 50 ಕೋಟಿ ಖರ್ಚು ಮಾಡಿದ್ದಾರಂತೆ CM ಸಿದ್ದರಾಮಯ್ಯ ಅವರು. ಹೀಗಾಗಿ ಎಲ್ಲರೂ ಕೂಡ ಆಶ್ಚರ್ಯ ಆಗ್ಬಿಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.